ಇನ್ನು ರಾಮ ರಾವಣರ ಯುದ್ಧ ಹೇಗಿತ್ತು ಅಂದರೆ ರಾಮ ರಾವಣರ ಯುದ್ಧದಂಗೆ ಇತ್ತು. ವಾಲ್ಮೀಕಿಗಳು ಕೊನೆಗೆ ಎಷ್ಟು ಚಂದ ಹೇಳ್ತಾರೆ, ಅದು ಪ್ರತಿಭೆಯ ಪರಾಕಾಷ್ಠೆ. ಅದು ಹೆಂಗೆ ಯುದ್ಧ ಮಾಡಿದ್ರು ರಾಮ ರಾವಣರು ಅದಕ್ಕೆ ಹೇಳ್ತಾರೆ, ಒಂದೇ ಉಪಮೆ ಇಲ್ಲ ಅದಕ್ಕೆ. ಆಕಾಶ ಹೆಂಗಿದೆ ಅಂದರೆ ಆಕಾಶದಂಗಿದೆ ಅಂತ ಹೇಳಬೇಕು. ಸಮುದ್ರ ಹೆಂಗಿದೆ ಅದು ಹೋಲಿಸೋದು ಯಾವುದು? ಸಮುದ್ರದಂಗಿದೆ ಅಂತ ಹೇಳ್ಬೇಕು. ಅದನ್ನೇ ಎಷ್ಟು ಚಂದ ಹೇಳ್ತಾರೆ. ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ರಾಮ ರಾವಣ ಯೋರ್ಯುದ್ಧಂ ರಾಮ ರಾವಣ ಯೋರಿವ. ಅದು ಆಕಾಶ ಹೇಗಿದೆ ಅಂದರೆ ಆಕಾಶದಂಗಿದೆ ಅನ್ಬೇಕು, ಸಮುದ್ರ ಹೇಗಿದೆ ಹಾಗಿರಬೇಕು. ಕೊನೆಗೆ ರಾಮ ರಾವಣರ ಯುದ್ಧ ಹೇಗಿತ್ತು ಅಂದರೆ ರಾಮ ರಾವಣ ಯುದ್ಧದ ಹಾಗೆ ಇತ್ತು ಅಂತ. ಅಷ್ಟು ಅದ್ಭುತವಾಗಿ ಇಬ್ಬರು ಸಮಾನ ಶಕ್ತಿಯಿಂದ ಹೋರಾಡ್ತಾರೆ. 7 ದಿವಸ ಹೋರಾಡ್ತಾರೆ. ಕೊನೆಗೆ ಆಗಬೇಕಾದದ್ದೇ ಆಯಿತು. ಕೊನೆಗೆ ಆಗಬೇಕಾದದ್ದು ರಾವಣ ವಧೆ, ಅನ್ಯಾಯದ ಪರಿಸಮಾಪ್ತಿ. ಆ ಅನ್ಯಾಯ ಮಾಡಿದವನು ಹೇಳಿದ್ನಲ್ಲ, ಯು ಕಮಿಟ್ ಯುವರ್ ಸೆಲ್ಫ್ ಟು ಎ ಡೆಫರ್ಡ್ ಪನಿಷ್ಮೆಂಟ್. ಆ ಪನಿಷ್ಮೆಂಟ್ ತಗೊಳ್ಳಿಕ್ಕೆ ಬೇಕವನು. ಕೊನೆಗೆ ರಾವಣ ವಧೆ ಆಯಿತು. ರಾವಣ ಸಾಮಾನ್ಯನಲ್ಲ. ಇದೊಂದು ನನಗೆ ಬಹಳ ಜೀವನಕ್ಕೆ ಬೆಳಕಾದದ್ದು. ರಾವಣ ಸಾಮಾನ್ಯ ಮನುಷ್ಯ ಅಲ್ಲ, ಅಸಂಸ್ಕೃತ ಅಲ್ಲ, ಪಾಪ ಪುಣ್ಯ ವಿವೇಕ ಇಲ್ಲದವನೂ ಅಲ್ಲ. ಮಹಾ ತೇಜಸ್ವಿ, ಮಹಾಪರಾಕ್ರಮಿ, ದಕ್ಷನಾದ ರಾಜ. ಆಂಜನೇಯ ಅಲ್ಲಿ ಹೋದಾಗ ಹೇಳ್ತಾನೆ, ಸುವರ್ಣ ಲಂಕೆ ಅಂತ ಕರೀತಾನೆ. ಎಷ್ಟು ಸಂಭ್ರಮವಾಗಿದೆ ದೇಶ ಇದು. ರಾಜ್ಯ ಚೆನ್ನಾಗಿರ್ಬೇಕಾಗದು, ರಾಜ ಚೆನ್ನಾಗಿರ್ಬೇಕಿಲ್ಲ, ಆಡಳಿತ ಚೆನ್ನಾಗಿರ್ಬೇಕು. ದಕ್ಷ ರಾಜ, ಜನಾನುರಾಗಿ ಇದ್ದವನು. ಇವನು ತಪ್ಪು ಮಾಡಿದ್ದಾನೆ ಅಂತ ಗೊತ್ತಿದ್ರು ಕೂಡ ಕೊನೆ ಊರು ರಾಕ್ಷಸ ಕೂಡ ಯುದ್ಧಕ್ಕೆ ಬರ್ತಾನಲ್ಲ, ಕೊನೆಗೆ ಸತ್ರು ಅಡ್ಡಿ ಇಲ್ಲ, ರಾಜನ ಹಿಂದೆ ಹೋಗ್ತೀನಿ ಅಂತ ಜನಾನುರಾಗಿ ಆಗಿದ್ದ, ಶಿವಭಕ್ತ ಆಗಿದ್ದ. ಬಹುಶಃ ಶಿವನ ಆತ್ಮಲಿಂಗವನ್ನು ಪಡ್ಕೊಂಡಂಥ ಏಕೈಕ ವ್ಯಕ್ತಿ ಕೂಡ ಹೌದು. ಇಂಥ ರಾವಣ ಯಾಕೆ ಹಿಂಗಾದ? ಇದು ಬಹಳ ಮುಖ್ಯ ಸ್ನೇಹಿತರೆ, ನಾನು ಹೇಳೋದು ಬಹಳ ಮುಖ್ಯ ಅನಿಸುತ್ತೆ ನನಗೆ. ಒಂದು ಕಾಮದ ಎಳೆ ಅವನ ಜೀವನದಲ್ಲಿ ಸಿಕ್ಕಾಕೊಂಡು ಅವನನ್ನು ದುರಂತ ನಾಯಕನನ್ನಾಗಿ ಮಾಡಿಬಿಡ್ತು. ಇದು ರಾಮಾಯಣ ಮಾತ್ರ ಅಲ್ಲ, ಪ್ರಪಂಚದ ಎಲ್ಲ ಇತಿಹಾಸಗಳಲ್ಲಿ ದೊರಕುವಂಥದ್ದು. ಇದನ್ನು ಶೇಕ್ಸ್ಪಿಯರ್ ನಾಟಕಗಳನ್ನು ವಿಮರ್ಶೆ ಮಾಡುವಾಗ, ಶೇಕ್ಸ್ಪಿಯರ್ ದುರಂತ ನಾಟಕಗಳನ್ನು ಅನಲೈಸ್ ಮಾಡುವಾಗ ಹೇಳ್ತಾರೆ, ಟ್ರಾಜಿಕ್ ಫ್ಲಾ ಅಂತ ಒಂದು ಪದ ಉಪಯೋಗಿಸ್ತಾರೆ. ಟ್ರಾಜಿಕ್ ಫ್ಲಾ, ಒಂದೇ ಒಂದು ಕೊರತೆ ಇದೆ ರೀ, ದುರ್ದೈವಾದ ಒಂದು ಕೊರತೆಯಿಂದ ಹಾಳಾಗಿ ಹೋದ ಅವನು. ಒಬ್ಬ ಹ್ಯಾಮ್ಲೆಟ್, ಒಬ್ಬ ಮ್ಯಾಕ್ಬೆತ್, ಒಬ್ಬ ಅಥೆಲ್ಲೋ, ಒಬ್ಬ ಕಿಂಗ್ ಲಿಯರ್. ಹ್ಯಾಮ್ಲೆಟ್ ಏನು ಸಣ್ಣವನಲ್ಲ, ಮಹಾಬುದ್ಧಿವಂತ. ಆದರೆ ತೀರ್ಮಾನ ಮಾಡೋಕ್ಕೆ ಆಗಲ್ಲ. ಟು ಬಿ ಆರ್ ನಾಟ್ ಟು ಬಿ ಇಸ್ ದ ಕ್ವಶನ್. ತೀರ್ಮಾನ ಮಾಡೋಕ್ಕೆ ಆಗಲ್ಲ ಅವನಿಗೆ, ಅದರಿಂದ ಅವನು ಹಾಳಾಗಿ ಹೋದ. ಅಥೆಲ್ಲೋ ಶೂರ, ಮಹಾಶೂರ, ಆದರೆ ಹೆಂಡತಿ ಮೇಲೆ ಸಂಶಯ, ಡೆಸ್ಡೆಮೋನ ಮೇಲೆ ಸಂಶಯ ಅವನಿಗೆ. ಒಂದು ಸಂಶಯದ ಭೂತ ಹಿಡ್ಕೊಂಡು ಅಥೆಲ್ಲೋ ಹಾಳಾಗಿ ಹೋದ. ಮ್ಯಾಕ್ಬೆತ್ ಮಹಾಪರಾಕ್ರಮಿ, ಆದರೆ ಅತಿಯಾದಂಥ ಒಂದು ಮಹತ್ವಾಕಾಂಕ್ಷೆ ಇತ್ತಲ್ಲ, ತಾನು ರಾಜ ಆಗ್ಬಿಡ್ಬೇಕು. ಆ 3 ವಿಚಸ್ ಹೇಳ್ಬಿಡ್ತಾನೆ, ನೀ ರಾಜ ಆಗ್ತೀಯಾ ಅಂತ ಹೇಳಿ ಇದ್ದ ರಾಜನ್ನು ಕೊಂದು ತಾನು ರಾಜ ಆಗೋಕೆ ಹೋಗ್ತಾನೆ. ಅತಿಯಾದ ಮಹತ್ವಾಕಾಂಕ್ಷೆ ಮ್ಯಾಕ್ಬೆತ್ತನ್ನು ಹೊಡೆದಾಕ್ತು. ಅತ್ಯಂತ ಕಣ್ಣು ಮುಚ್ಚಿಕೊಂಡು ಪ್ರೀತಿ ಮಾಡೋದಿದೆಯಲ್ಲ, ಕಿಂಗ್ ಲಿಯರ್ ಮಕ್ಕಳನ್ನು ಪ್ರೀತಿ ಮಾಡಿದ, ಆದರೆ ಏನೂ ವಿಚಾರ ಮಾಡಲಾರದೆ ಅತಿಯಾಗಿ ಪ್ರೀತಿ ಮಾಡಿದ್ರಿಂದ ಅಲ್ಲೂ ತಾನು ಕಳ್ಕೊಂಡ. ಅಂದರೆ ದೊಡ್ಡ ದೊಡ್ಡ ನಾಯಕರಾಗಬಹುದಾಗಿದ್ದವರು ಯಾವುದೋ ಒಂದು ದೋಷದಿಂದಾಗಿ ಎತ್ತರದ ಪ್ರಪಂಚದಿಂದ ಕೆಳಗೆ ಬಿದ್ದು ಖಳನಾಯಕರು ಅಥವಾ ತಮ್ಮ ಜೀವನ ಕಳ್ಕೊಂಡ್ರು. ಹಾಗೆ ಟ್ರಾಜಿಕ್ ಫ್ಲಾ, ಅದಕ್ಕೊಂದು ಭಾಳ ಚಂದ ಹೇಳ್ತಾರೆ ಇಂಗ್ಲೀಷಲ್ಲಿ, ಎ ಚೈನ್ ಈಸ್ ಆಸ್ ಸ್ಟ್ರಾಂಗ್ ಆಸ್ ದ ವೀಕೆಸ್ಟ್ ಲಿಂಕ್ ಅಂತ. ನಮ್ಮ ಕೊರಳಲ್ಲಿ ಒಂದು ಬಂಗಾರ ಸರ ಇದೆ. ಆ ಸರದಲ್ಲಿ 100 ಕೊಂಡಿ ಇದ್ದ, ಒಂದೊಂದೊಂದು ಕೊಂಡಿ ಒಂದಕ್ಕೊಂದು ಹಿಡ್ಕೊಂಡದ್ದು ಹಾಗೆ ಅಲ್ಲ, ಸರಪಳಿ ಹಿಡ್ಕೊಂಡಂಗೆ ಹಿಡ್ಕೋಬೇಕು. ಯಾವಾಗ ಈ ಚೈನ್ ಎಷ್ಟು ಗಟ್ಟಿ ಇದೆ, ಇದು ಆ 100 ಕೊಂಡಿಗಳು ಗಟ್ಟಿಯಾಗಿದ್ದರೆ ಚೈನ್ ಗಟ್ಟಿಯಾಗಿದೆ ಅಲ್ವಾ? ಆ 100 ಕೊಂಡಿಯಲ್ಲಿ ಒಂದು ಕೊಂಡಿ ಸೌದು ಹೋಗಿದ್ರೆ ಅಲ್ಲೇ ಕತ್ತರಿಸುತ್ತಾನೆ, ಚೈನ್ ಕಳ್ಕೊಂಡ್ಬಿಡ್ತೀವಿ ನಾವು. 99 ಕೊಂಡಿ ಗಟ್ಟಿಯಾಗೇ ಇದ್ದಾವೆ, ಒಂದು ಅಶಕ್ತವಾದ್ದರಿಂದ ಚೈನ್ ಹೋಯ್ತು. ಆದ್ದರಿಂದ ಚೈನ್ ಎಷ್ಟು ಗಟ್ಟಿ ಇದೆ, ಅದರ ಅತ್ಯಂತ ಅಶಕ್ತವಾದ ಕೊಂಡಿ ಎಷ್ಟು ಗಟ್ಟಿಯಾಗಿದೆಯೋ ಅಷ್ಟು ಗಟ್ಟಿ ಅದು. ಸಶಕ್ತವಾದ ಕೊಂಡಿ ಅಲ್ಲ, ಅಶಕ್ತವಾದ ಕೊಂಡಿ ಎಷ್ಟು ಗಟ್ಟಿಯಾಗಿದೆಯೋ ಅಷ್ಟು ಚೈನ್ ಗಟ್ಟಿಯಾಗಿದೆ ಅಂತ. ಅದಕ್ಕೆ ಹಾಗೆ ಪಾಪ ಇವನಲ್ಲಿ ಅದೊಂದು ಕಾಮದ ಎಳೆ ಸೇರ್ಕೊಂಡ್ಬಿಟ್ಟು ಅವನನ್ನು ಹಾಳು ಮಾಡಿಬಿಡ್ತು ಅಂತ. ರಾವಣನ ಮರಣದ ನಂತರ ವಿಭೀಷಣ ಅಣ್ಣನ ಶವ ಸಂಸ್ಕಾರ ಮಾಡೋದಕ್ಕೆ ಸ್ವಲ್ಪ ಹಿಂಜರಿತಾನೆ, ಬೇಡ ಅಂತಾನೆ. ಆಗ ರಾಮನ ನಾಯಕತ್ವ ಗುಣ ನೋಡಬೇಕು, ಎಷ್ಟು ಚಂದ ಹೇಳ್ತಾನೆ. ಒತ್ತಾಯ ಮಾಡಿ ಅವನಿಂದಲೇ ಮಾಡಿಸ್ತಾನೆ. ಕ್ರೀತ ಮತ್ಸ್ಯ ಸಂಸ್ಕಾರ ಮಮಾಪೇಶ ತಥಾಯವಹ ತಥಾತವಹ. ಅಂದರೆ ನೋಡೋ ವಿಭೀಷಣ, ಇವನ್ನೆಲ್ಲ ಉತ್ತರ ಕ್ರಿಯೆಗಳನ್ನು ನೀನು ಮಾಡಬೇಕು. ಈ ರಾವಣ ನಿನಗೆ ಹೇಗೋ ನನಗೂ ಹಾಗೆ ಕೂಡ ಗೌರವಕ್ಕೆ ಅರ್ಹನಾದವನು. ರಾವಣನ ಬಗ್ಗೆ ಹೇಳುವಂಥ ಮಾತು, ನನ್ನ ಗೌರವಕ್ಕೆ ಅರ್ಹನಾದಂಥವನು ಅಂತ ಹೇಳ್ತಾನೆ. ಇದು ರಾಮ ವೈರಿಗಳಲ್ಲೂ ತೋರಿದಂಥ ಒಂದು ಗೌರವ. ಇನ್ನು ಉಳಿದ ಸಮಯದಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ಆಪಾದನೆ ತಗೋಬೇಕು.
ದೊಡ್ಡ ಆಪಾದನೆ ರಾಮನ ಮೇಲೆ ಇರುವಂಥದ್ದು. ರಾವಣನ ಗೆದ್ದಾಯಿತು. ಆಂಜನೇಯನ ಹೇಳ್ತಾನೆ, ಹೋಗಿ ಸೀತೆಗೆ ಹೇಳು ಗೆದ್ದುಬಿಟ್ಟಿದ್ದೀವಿ ಅಂತ ಹೇಳಿ. ಆಂಜನೇಯ ಸಂತೋಷವಾಗಿ ಹೋಗ್ತಾನೆ, ಸೀತೆಗೆ ಹೇಳ್ತಾನೆ, ಆಯ್ತು ಗೆದ್ವಿ ಅಂತ. ಆಕೆ ಒಂದ್ಸಲ ಧ್ಯಾನ ಮುದ್ರೆಯಲ್ಲಿ ಇರ್ತಾಳೆ, ಸಂತೋಷ ಪಡ್ತಾಳೆ, ಆಯ್ತಪ್ಪ ಒಳ್ಳೇದಾಯಿತು ಸಂತೋಷ ಆಯಿತು ಅಂತಾಳೆ. ಆ ನಂತರ ಆಕೆ ಏನು ಬಂದು ಹೇಳ್ತಾನೆ, ಸೀತೆ ಖುಷಿಯಾಗಿದ್ದಾಳೆ, ಸಂತೋಷ ಆಯ್ತು ಆಕೆಗೆ ಅಂತ. ಆ ನಂತರ ರಾಮ ವಿಭೀಷಣನ ಕಳಿಸ್ತಾನೆ, ನೋಡು ವಿಭೀಷಣ, ಆಕೆ ಅರಮನೆಗೆ ಹೋಗಲಿ, ಸುಸ್ನಾತಲಾಗಿ ತನ್ನ ಅಲಂಕಾರ ಭೂಷಿತಳಾಗಿ ಬರಲಿ ಅಂತ. ಆಕೆ ಸ್ನಾನ ಮಾಡಿ ಒಳ್ಳೆ ಬಟ್ಟೆ ಹಾಕ್ಕೊಂಡು ಅಲಂಕಾರಗಳನ್ನು ಆಭರಣಗಳನ್ನು ಹಾಕ್ಕೊಂಡು ಬರಲಿ ಅಂತ ಹೇಳ್ತಾನೆ. ಯಾಕಂಗೆ ಹೇಳ್ದ ರಾಮ? ಅಲಂಕಾರ ಮಾಡ್ಕೊಂಡು ಬಾ ಅಂತ ಯಾಕೆ ಹೇಳ್ದ? 2-3 ಕಾರಣ ಅವನ ತಲೆಯಲ್ಲಿ ಇರ್ಬೋದು. ಸೀತೆ ರಾಕ್ಷಸಿಯರ ಮಧ್ಯೆ ಇದ್ದು ಬೇಸರ ಪಟ್ಟು ಮೈಲಿಗೆಯಲ್ಲಿದ್ದವಳು. ಆಕೆಯ ರೂಪ ಲಾವಣ್ಯಕ್ಕೆ ನ್ಯಾಯ ಕೊಡಬೇಕು. ಮೊದಲನೇ ಬಾರಿಗೆ ಎಲ್ಲರ ಮುಂದೆ ಬರ್ತಿದ್ದಾಳೆ, ಆದ್ದರಿಂದ ಚೆಂದಾಗಿ ಬರಲಿ ಆಕೆ ಅಂತ ಒಂದಿರ್ಬೋದು. ಆಕೆ ಹಾಗೆ ಬಂದರೆ ಆಕೆಗೂ ಸಮಾಧಾನ ಆಗ್ತದೆ, ನನಗೂ ಸಮಾಧಾನ ಆಗ್ತದೆ ಅಂತ ಒಂದು ರಾಮಂದಿರಬೇಕು. ಇನ್ನೊಂದು, ಮಾಲಿನ್ಯ ಕಳ್ಕೊಂಡು ಬಂದರೆ ಅದು ಶುಭವೂ ಹೌದು. ದೊಡ್ಡವ್ರು ನೋಡೋಕೆ ಬಂದಾಗ ಕೆಟ್ಟ ಮುಖ ಮಾಡ್ಕೊಂಡು ಹೋಗಲ್ಲ, ಸ್ವಚ್ಛವಾಗಿ ಹೋಗ್ತೀವಿ. ಹಾಗೆ ಮಾಲಿನ್ಯ ಕಳ್ಕೊಂಡು ಬಂದರೆ ಶುಭನೂ ಹೌದು ಅಂತ ಒಂದು. ಇದು ರಾಮನ ವಿಚಾರ ತರಂಗ. ಸೀತೆ ಏನು ಯೋಚನೆ ಮಾಡ್ತಿರ್ಬೇಕು? ಆಕೆಗೆ ಮನಸ್ಸು ರೋಷಿ ಹೋಗಿದ್ದಿರಬೇಕು. ಗಮನಿಸ್ಬೇಕು, 1 ದಿವಸ ಕಷ್ಟ ಆದರೆ 2 ದಿವಸ ಕಷ್ಟ ಆದರೆ ಅಡ್ಡಿ ಇಲ್ಲ. 10 ತಿಂಗಳು ಸುತ್ತಲೂ ರಾಕ್ಷಸರು ಒಂದು ಸಮ ತೊಂದರೆ ಕೊಡ್ತಿರ್ಬೇಕಾದ್ರೆ ಅದರ ಜೊತೆಗೆ ಮನಸ್ಸಿನಲ್ಲಿ ಕಳವಳ, ಸಂಕಟ, ಎಲ್ಲೋ ರಾಮ ಬರ್ತಾನೆ ಅಂತ ನಂಬಿಕೆ ಇದೆ, ಸುದ್ದಿ ಇಲ್ಲ. ಆ ಆಂಜನೇಯ ಬಂದು ಹೇಳಿ ಹೋದ, ಏನಾಗ್ತದೋ, ರಾವಣ ಏನು ಮಾಡ್ತಾನೋ, ಆ ಸಂಕಟದಲ್ಲೇ ಇರಬೇಕಲ್ಲ ಯಾವಾಗಲೂ. ಸಾಕಾಗಿರ್ಬೇಕು, ರೋಷಿ ಹೋಗಿರ್ಬೇಕು ಆಕೆಗೆ. ಆದರೆ ಗೆದ್ದ ಸುದ್ದಿ ಸ್ವಲ್ಪ ಉತ್ಸಾಹವನ್ನು ತುಂಬಿರಬೇಕು. ಯುದ್ಧ ಗೆದ್ದರು ಅಂತ ಸಂತೋಷ ಆಗಿರಬೇಕು. ಆದರೆ ಆಕೆ ಅನ್ಕೋತಾಳೆ, ನನಗೆ ಯಾಕೆ ಸ್ನಾನ ಅಲಂಕಾರ ಯಾಕೆ ಬೇಕು? ನನಗೆ ಸ್ನಾನ ಅಲಂಕಾರ ಬೇಕಾಗಿಲ್ಲ. ನಾನು ಮೊದಲು ಹೋಗಿ ಪತಿಯನ್ನು ನೋಡಬೇಕು. ನಾನು ಹೇಗಿದ್ದೇನೋ ಹಾಗೆ ಪತಿಯನ್ನು ನೋಡಬೇಕು. ಇದು ಬಹಳ ವಿಚಾರ ಮುಖ್ಯವಾಗಿರುವಂಥದ್ದು ಸ್ನೇಹಿತರೆ. ನಮ್ಮಲ್ಲಿ ಒಂದು ಪದ್ಧತಿ ಇದೆ, ತಾವು ನೋಡಿದ ಗೊತ್ತಿದೆ ಅನಿಸುತ್ತೆ. ಯಾವುದಾದ್ರೂ ತೀರ್ಥಕ್ಷೇತ್ರಕ್ಕೆ ಹೋದರೆ ಧೂಳಿ ದರ್ಶನ ಅಂತ ಮಾಡ್ತಾರೆ. ನಮ್ಮೆಲ್ಲ ತುಂಬ ಜಾಸ್ತಿ ಅದು. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಭಾಳ ನಡ್ಕೊಂಡು ಹೋಗ್ತಿದ್ರು. ಈಗೆಲ್ಲ ಕಾರ್, ದೇವಸ್ಥಾನ ಮುಂದೆ ಹೋಗಿ ಕಾರ್ ನಿಂತ್ಕೋತಿದ್ದು. ಹಾಗಿರಲಿಲ್ಲ ಮೊದಲು. ದೂರ ಹೋಗಿ ಪ್ರವಾಸ ಮಾಡಿ ಹೋಗಬೇಕು, ಮೈಯೆಲ್ಲ ಧೂಳಾಗಿರ್ತಿತ್ತು. ಅದನ್ನು ಧೂಳಿ ದರ್ಶನ ಅಂತ ಕರಿಬೇಕು. ಹಾಗೆ ಹೋಗಿ ಭಗವಂತ ನಮಸ್ಕಾರ ಮಾಡಬೇಕು ದೇವಸ್ಥಾನದಲ್ಲಿ ಮೊದಲು. ಯಾಕೆ ಮಾಡಬೇಕು ಅಂದರೆ, ಭಗವಂತ ನಿನಗೋಸ್ಕರ ಬಂದಿದ್ದೇನಪ್ಪ, ಯಾವ ಮೇಕಪ್ ಇಲ್ಲ, ಮುಖವಾಡ ಇಲ್ಲ ನನಗೀಗ, ನಾನು ನಿಜವಾಗ್ಲೂ ಹೇಗಿದ್ದೇನೋ ಹಾಗೆ ಬಂದು ನಿನ್ನ ಕಾಲಿಗೆ ಶರಣಾಗಿದ್ದೇನೆ ಅಂತ ಹೇಳ್ಕೋಬೇಕು. ಧೂಳಿ ದರ್ಶನ ಅಂತ ಭಾಳ ಮುಖ್ಯ ಅದು. ಸ್ನಾನ ಮಾಡಿ ಹೋಗೋದು, ಮರುದಿವಸ ಪೂಜೆ ಹೋಗೋದು ಬೇರೆ. ಬಂದ ತಕ್ಷಣ ಹೋಗೋದಿದೆಯಲ್ಲ ದೇವಸ್ಥಾನಕ್ಕೆ, ಧೂಳಿ ದರ್ಶನ, ನಂದು ನಿಜವಾದ ಅವಸ್ಥೆ ಇದು ಅಂತ ಭಗವಂತನೇ ಹೇಳ್ಕೋಬೇಕು. ಸೀತೆಗೆ ಆ ಮನಸ್ಸಿತ್ತು. ರಾಮ ನೋಡಲಿ ನಾನು ಹೇಗೆ ಬದುಕಿದ್ದೇನೆ 10 ತಿಂಗಳು ನೋಡ್ಬೇಕಲ್ಲ ಅವನು. ಅಕಸ್ಮಾತ್ತಾಗಿ ಆಕೆ ಅಲಂಕಾರ ಮಾಡಿಕೊಂಡು ಒಳ್ಳೆ ಸೀರೆ ಉಟ್ಕೊಂಡು ಆಭರಣ ಹಾಕೊಂಡು ಹೋದ್ರೆ, ಆರಾಮಿದ್ದಂಗೆ ಕಾಣಿಸ್ತಾಳೇಕೆ ಅಂದ್ರೆ ಅಲ್ಲ, ಸಂಶಯ ಬರ್ಬೋದಲ್ಲ ತನ್ನ ಮೇಲೆ. ಏನಪ್ಪ ಆರಾಮಾಗಿದ್ದಂಗೆ ಕಾಣಿಸ್ತಾಳೆ, ಏನು ಸುಮ್ಮನೆ ನಾ ಗಾಬರಿ ಮಾಡ್ಕೊಂಡಿದ್ದೆ, 10 ತಿಂಗಳು ಕಷ್ಟಪಡ್ತಾಳೆ ಅಂತ ನೋಡಿದ್ರೆ ಚೆನ್ನಾಗಿ ಕಾಣಿಸ್ತಾಳೆ ಅಂತ ಅನ್ಬಾರ್ದಲ್ಲ. ಆಕೆಗೆ ತಾನು ಹೇಗೆ ಬದುಕಿದ್ದೀನಿ ಅನ್ನೋದು ಗಂಡನಿಗೆ ಗೊತ್ತಾಗಬೇಕು ಅಂತ ಸ್ನಾನ ಬೇಡ ಅಂದ್ಕೊಂಡ್ಲಕ್ಕೆ. ಹಾಗೆ ಬರ್ತೀನಿ. ರಾಮನಿಗೆಲ್ಲ ಗೊತ್ತಾಗತ್ತೆ, ಅಲಂಕಾರ ಮುಖ್ಯ ಅಲ್ಲ, ರಾಮ ನನ್ನನ್ನು ಪ್ರೀತಿ ಮಾಡ್ತಾ ನನ್ನ ಅಲಂಕಾರಗಳನ್ನಲ್ಲ ಅಂತ ಸೀತೆ ಅನ್ಕೊಂಡ್ಲು. ಆಕೆ ಅನ್ಕೊಂಡ್ಲು. ಆದರೆ ವಿಭೀಷಣ ಹೇಳ್ತಾನೆ, ರಾಮ ಹೇಳಿಬಿಟ್ಟಿದ್ದಾನೆ, ನೀ ಸುಸ್ನಾತಳಾಗಿ ಅಲಂಕಾರ ಭೂಷಿತೆಯಾಗಿ ಬರಬೇಕು ಅಂತ ಹೇಳಿದ್ದಾನೆ. ರಾಜರ ಮಾತು ತೆಗೆದು ಹಾಕೋ ಸರಿಯಲ್ಲ, ನೀನು ಹಾಗೆ ಮಾಡು. ಆಯ್ತಪ್ಪ ಅಂತಾಳೆ. ಹೋಗಿ ಎಲ್ಲ ಆಭರಣಗಳನ್ನ ಹಾಕ್ಕೊಂಡು ಬರ್ತಾಳೆ. ಬಂದು ರಾಮನ ಮುಂದೆ ನಿಂತಾಗ ಏನಾಗಿರಬೇಕು ಸ್ವಲ್ಪ ಕಲ್ಪನೆ ಮಾಡ್ಬೇಕ್ರಿ ನಾವೆಲ್ಲ ಇದನ್ನು. ಇಷ್ಟು ಪ್ರೀತಿ ಮಾಡುವಂಥ ಗಂಡ ರಾಮ. ಆಕೆ ಹೋದ ಮೇಲೆ ಗಿಡ ಮರ ಪಕ್ಷಿ ಪ್ರಾಣಿಗಳನ್ನು ಕೇಳಿದ್ದಾನೆ, ನೀವು ಕಂಡಿರೆ ಅಂತಿದ್ದಾನೆ. ವಿರಹದಲ್ಲಿ ಬೆಂದು ಹೋಗಿದ್ದಾನೆ. ಅಷ್ಟಾದಂಥ ತನ್ನ ಪ್ರಿಯೆ ಸೀತೆ ತನ್ನ ಮುಂದೆ ಬಂದು ನಿಂತಾಗ ರಾಮನಿಗೆ ಏನಾಗಿರಬೇಕು ಅನ್ನೋದನ್ನು ಎಷ್ಟು ಚಂದ ಒಂದೇ ಸಾಲಲ್ಲಿ ವಾಲ್ಮೀಕಿಗಳು ಬರೀತಾರೆ. ಏನೇನು ಭಾವನೆ ಬಂತು ಅವನ ಮನಸ್ಸಲ್ಲಿ ಅಂತ. ಹರ್ಷೋ ದೈನ್ಯಂಚ ರೋಷಸ್ಯ ತ್ರಯ ರಾಘವ ಮಾವಿಷತ್. ಈ 3 ಭಾವನೆಗಳು ಉಕ್ಕಿ ಬಂದ್ಬಿಡ್ತಂತೆ ರಾಮನೊಳಗೆ. 3 ಭಾವನೆ ಯಾವುದು? ಹರ್ಷ, ದೈನ್ಯ, ರೋಷ. ಎಷ್ಟು ಮನುಷ್ಯ ಸ್ವಭಾವವನ್ನು ಅರ್ಥ ಮಾಡ್ಕೊಂಡಿದ್ರಪ್ಪ ವಾಲ್ಮೀಕಿಗಳು ಅನಿಸ್ಬಿಡುತ್ತೆ. ರಾಮನಲ್ಲಿ ಉಕ್ಕಿದ್ದು 3 ಗುಣ. ಹರ್ಷ ಬರಬೇಕಾದದ್ದು ಸ್ವಲ್ಪ ಸಹಜ. ಅದು ರಾವಣನನ್ನು ಕೊಂದಿದ್ದಾನೆ, ಪಕ್ಕದಲ್ಲಿ ಹೆಂಡತಿಯನ್ನು ಕಂಡಿದ್ದಾನೆ, ಹರ್ಷ ಬರೋದು ಸುಲಭ. ದೈನ್ಯ ಯಾಕೆ ಬರಬೇಕು ಅನ್ನಿಸ್ಬಿಡ್ತು. ಏನು ನನ್ನ ಪರಿಸ್ಥಿತಿ ಇದು, ಆ ದೈವದ ಎದುರಿನಲ್ಲಿ ಎಷ್ಟು ದುರ್ಬಲ ಆಗಿಬಿಟ್ಟನಲ್ಲ ನಾನು.
10 ತಿಂಗಳೊಳಗೆ ಎಷ್ಟು ದುರ್ಬಲ ಆಗ್ಬಿಟ್ಟೆ ನಾನು ಒಬ್ಬನಿಂದ ಏನೂ ಮಾಡೋಕ್ಕಾಗಲಿಲ್ಲ, ಎಷ್ಟು ಮಂದಿ ಸಹಾಯ ತಗೋಬೇಕಾಯ್ತಲ್ಲಪ್ಪ, ದೈವ ನನ್ನನ್ನು ದುರ್ಬಲತೆಗೆ ಹಾಕ್ಬಿಡ್ತಲ್ಲ ನನ್ನ ಅಂತ ಒಂದು ದೈನ್ಯ ಬಂದ್ಬಿಡುತ್ತಂತೆ. ಇನ್ನು 3ನೇದು ರೋಷ ಯಾರ ಮೇಲೆ? ಈ ದೈವ ನನ್ನನ್ನು ಏನೇನು ಆಡಿಸ್ಬಿಡ್ತು ಗೊತ್ತಾ? ಎಷ್ಟು ಒದ್ದಾಡಿದ್ದೀನಿ ರಾವಣನ ಕೊಲ್ಲೋ ತನಕನೂ. ಲಕ್ಷ್ಮಣ ಎಷ್ಟು ಒದ್ದಾಡಿದ್ದಾನೆ, ಎಷ್ಟು ಜನ ಕಷ್ಟಪಟ್ಟಿದ್ದೀವಿ, ಎಷ್ಟು ಜನ ವಾನರ ಸತ್ತೋಗಿದ್ದಾರೆ, ನಾನು ನಂಬ್ಕೊಂಡು ಇಷ್ಟು ಒದ್ದಾಡಿದ್ದಾರಲ್ಲ, ಇವರೆಲ್ಲರ ದುಃಖಕ್ಕೆ ನಾನು ಕಾರಣ ಅದೇ ಅಂತ ರೋಷ. ಇದನ್ನ DVG ಭಾಳ ಚಂದ ಪದ ಉಪಯೋಗಿಸ್ತಾರೆ, ಮೂಕರೋಷ ಅಂತ. ಅದು ತೂಕ ಮಾಡಿ ಬರೀತಾರೆ ಅವರು, ಮೂಕರೋಷ ಅಂತ. ಈ ಮೂಕರೋಷ ನಮಗೂ ಆಗಿರುತ್ತೆ ಗೊತ್ತಾ? ಎಲ್ಲೋ ಸಿಟ್ಟು ಯಾರ ಮೇಲೂ ಹಾಕಿರ್ತೀನಿ ನಾನು. ಆಫೀಸಲ್ಲಿ ಕೆಲಸ ಆಗಿಲ್ಲ, ಫೈಲ್ ಸಿಕ್ಕಿಲ್ಲ, ಸಾಹೇಬರು ಬೈದಿದ್ದಾರೆ. ಸಾಹೇಬರಿಗೆ ಬೈಯೋಂಗಿಲ್ಲಲ್ಲ, ಅದು ಒಳಗಡೆ ಕುದೀತಾ ಇರ್ತದೆ. ಮನೆಗೆ ಬಂದು ತಲೆ ಬಿಸಿಯಾಗಿ ಎಲ್ಲ ಕಡೆ ಬಯಸ್ಕೊಳ್ಳೋದು, ಹಣೆ ಬರ ನೌಕರಿ ಸಾಕು ನನಗೆ, ನಾಳೆ ಜನ ಕೊಟ್ಬಿಡ್ತೀನಿ, ನಾಳೆ ಕೊಡಲ್ಲ, ಎಂದೂ ಕೊಡಲ್ಲ ಅವರು. ಕೊಡ್ತೀವಂದರೆ ಎಂದೂ ಕೊಡಲ್ಲ, ಹಾಕ್ಬಿಡ ರಾಜೀನಾಮೆ ಹಾಕ್ಬಿಡ್ತೀನಿ ಅಂತ ಅನ್ಕೊಂಡು ಕೂತಾಗ ನಿಮ್ಮ ಮಗನೋ TV ಜೋರು ಹಾಕಿ ಯಾವುದೋ ಒಂದು ಶೋ ನೋಡ್ತಾ ಇದ್ದಾನೆ. ಪಾಪ ಅವನಿಗೇನು ಗೊತ್ತು ನಿಮ್ಮ ಅಪ್ಪನ ಕಷ್ಟ, ಅವನು ಯಾವುದೋ ಒಂದು ಮ್ಯೂಸಿಕ್ ಪ್ರೋಗ್ರಾಮು ಲಿಟಲ್ ಚಾಂಪ್ ನೋಡ್ತಾ ಇದ್ದಾನೆ ಖುಷಿಯಾಗಿ. ಅಪ್ಪ ಬಂದ್ ಮಾಡೋದನ್ನ, ಎಷ್ಟು ಹಚ್ಕೋಬೇಕು, ಬಂದ್ ಮಾಡೋದನ್ನ ಅಂತಾನೆ. ಯಾಕೆ ಬಂದ್ ಮಾಡ್ಬೇಕು ಅದನ್ನ? ಇವನಿಗೇನು ತೊಂದರೆ, ಆ ಹುಡುಗನಿಗೇನೂ ತೊಂದರೆ ಇಲ್ಲ, ಇವನಿಗೆ ತೊಂದರೆ ಇದೆ. ಇದು ಮೂಕರೋಷ. ಹುಡುಗಂದೇನೂ ತಪ್ಪಿಲ್ಲ, ಅದು ಇವನಿಗೆ ಒಳಗಡೆ ಸಂಕಟ ತುಂಬಿಟ್ಟಿದೆಯಲ್ಲ, ಯಾರ ಮೇಲೂ ಹಾಕ್ಬೇಕಲ್ಲ. ನಾವು ಹಾಗೆ ಮಾಡುತ್ತಾನೆ, ಏನೋ ತೊಂದರೆ ಆಗಿರುತ್ತದೆ. ಯಾಕೆ ಹೋಗಾಡ್ತೀರಿ ಹೆಂಡಂದ್ರೆ ಕೇಳ್ತಾರೆ. ಎಲ್ಲ ಹೆಣ್ಮಕ್ಳಿಗೆ ಗೊತ್ತಾಗ್ಬಿಡುತ್ತೆ, ಮುಖ ನೋಡೋದು ಗೊತ್ತಾ, ಯಜಮಾನರು ಏನು ಪರಿಸ್ಥಿತಿ ಸರಿ ಇಲ್ಲ ಅಂತ. ಯಾಕೆ ಏನಾಗಿದೆ ಇವತ್ತು? ಏನಾಗಿಲ್ಲ, ಮಾತಾಡ್ಸ್ಬಿಡ ನಾನು ಇವತ್ತು. ಇದು ಮೂಕರೋಷ ಅಂತ ಎಷ್ಟು ಚಂದ ಪದ ಉಪಯೋಗಿಸ್ತಾರೆ DVG. ಅಂದ್ರೆ ಮೂಕರೋಷ ಅಂದ್ರೆ ಸಾಮಾನ್ಯರಿಗೆ ಆಗುವ ದೈವದ ಮೇಲೆ, ವಿಧಿ ಮೇಲೆ, ನನ್ನ ಪರಿಸ್ಥಿತಿ ಮೇಲೆ. ಎಲ್ಲಿ ಬಂದ್ಬಿಟ್ಟನಪ್ಪ ನಾನು, ಎಲ್ಲಿ ಅಯೋಧ್ಯ ರಾಜ ಆಗ್ಬೇಕಾಗಿದ್ದವನು, ಕಾಡು ಅಡ್ಡಾಡಿಕೊಂಡು ಇಲ್ಲಿ ಬಂದು ರಾಕ್ಷಸರು ಹೋರಾಡಿಕೊಂಡು ಇಷ್ಟೆಲ್ಲ ಸಫರ್ ಆಗಿ ಆಯ್ತಲ್ಲ, ರೋಷ ಬಂದ್ಬಿಡ್ತು. ಈ 3 ಭಾವನೆಗಳು ಬಂದದ್ದು ಸಾಮಾನ್ಯರಿಗೆ ಎಲ್ಲರಿಗೂ ಆಗುವ ಹಾಗೆ ರಾಮನಿಗೂ ಆಯಿತು ಅಂತ ವಾಲ್ಮೀಕಿಗಳು ಹೇಳ್ತಾರೆ.